ಈ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ. ಅರಣ್ಯಗಳು ಮಾನವನಿಗೆ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿವೆ, ಸಮರ್ಥಿಸಿ. ಅಥವಾ ಅರಣ್ಯಗಳ ಮಹತ್ವ, ಉಪಯೋಗಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. 2025ರ ಪ್ರಿಲಿಮಿನರಿಯಲ್ಲಿ ಕೇಳಿರುವಂತ ಪ್ರಶ್ನೆ. ಓಕೆನಾ? ಸೊ ಈಗ ಅರಣ್ಯಗಳ ಮಹತ್ವವನ್ನ ನೋಡೋಣ. ಅರಣ್ಯಗಳ ಉಪಯೋಗ. ಒಂದನೇದಾಗಿ, ಅರಣ್ಯಗಳು ಶುದ್ಧ ಗಾಳಿ ಮತ್ತು ಪ್ರಾಣಿಗಳಿಗೆ ಮೇವನ್ನ ಒದಗಿಸುತ್ತವೆ. ಸೊ ಎಲ್ಲೆಲ್ಲಿ ಹಸಿರು ಅರಣ್ಯಗಳಿರುತ್ತವೆಯೋ ಅಲ್ಲಿ ಶುದ್ಧವಾದ ಗಾಳಿ ಮಾನವನಿಗೆ, ಪ್ರಾಣಿಗಳಿಗೆ ಲಭ್ಯವಾಗುತ್ತೆ ಅಲ್ವಾ. ಎರಡನೇದಾಗಿ, ಅರಣ್ಯಗಳಿಂದಾಗಿ ಉತ್ತಮ ಮಳೆ ಕೂಡ ಆಗತ್ತೆ. ಇವು ಉತ್ತಮ ಮಳೆ ತರಲು ಸಹಾಯಕವಾಗಿವೆ. ಮೂರನೇದಾಗಿ, ಅರಣ್ಯೀಕರಣವನ್ನ ನಾವು ಯಾಕೆ ಮಾಡ್ಬೇಕು ಅಂತ ಹೇಳ್ತೀವಿ? ಮಣ್ಣಿನ ಸವೆತವನ್ನು ಇವು ನಿಯಂತ್ರಿಸುತ್ತವೆ. ಮಣ್ಣಿನ ಸವಕಳಿ ನಿಯಂತ್ರಣದಲ್ಲಿ ಅರಣ್ಯೀಕರಣ, ಎಫಾರೆಸ್ಟೇಷನ್ ಪ್ರಮುಖ ಒಂದು ವಿಧಾನ ಅಲ್ವಾ. ಸೊ ಇವು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ನಾಲ್ಕನೇದಾಗಿ, ಅರಣ್ಯಗಳು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿವೆ. ಐದನೇದಾಗಿ, ಅರಣ್ಯಗಳು ಔಷಧೀಯ ಸಸ್ಯಗಳ ಆಗರಗಳಾಗಿವೆ. ಪಶ್ಚಿಮ ಘಟ್ಟದಂತಹ ಅನೇಕ ಅರಣ್ಯಗಳಲ್ಲಿ ವಿವಿಧ ರೀತಿಯ ಔಷಧೀಯ ಸಸ್ಯಗಳು ಲಭ್ಯವಿವೆ ಮಕ್ಕಳೇ. ಆರನೇದಾಗಿ, ಇವು ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತವೆ. ಏಳನೇದಾಗಿ, ಅನೇಕ ಉದ್ಯೋಗಾವಕಾಶಗಳನ್ನು ಅರಣ್ಯಗಳು ಒದಗಿಸುತ್ತವೆ. ಇದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೂಡ ಕಾರಣವಾಗುತ್ತವೆ. ಕೊನೆಯದಾಗಿ, ಜೈವಿಕ ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಅರಣ್ಯಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಇವು ಅರಣ್ಯಗಳ ಮುಖ್ಯ ಉಪಯೋಗಗಳು. ಮಾನವನಿಗೆ, ಪ್ರಾಣಿಗಳಿಗೆ ಅಷ್ಟೇ ಅಲ್ಲದೆ ಪರಿಸರಕ್ಕೂ ಕೂಡ ಅರಣ್ಯಗಳು ಬಹುಮುಖ್ಯ ಅಗತ್ಯವಾಗಿವೆ.